ರಾಜ್ಯ ರಾಜಕಾರಣದಲ್ಲಿ ಡರ್ಟಿ ಪಾಲಿಟಿಕ್ಸ್ ಜೋರಾಗಿದೆ. ವೈಯಕ್ತಿಕ ನಿಂದನೆಯಿಂದಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನವಾಗಿದ್ದು, ಹಾಗಿದ್ರೆ ನಿನ್ನೆ ಸದನದಲ್ಲಿ ಏನಾಯ್ತು ಗೊತ್ತಾ? ಕಂಪ್ಲೀಟ್ ವರದಿ ಎಲ್ಲಿದೆ ನೋಡಿ. ಪರಿಷತ್ನಲ್ಲಿ ಸಿಟಿ ರವಿಯಿಂದ ಹೆಬ್ಬಾಳ್ಕರ್ ನಿಂದನೆ. ಬಿಜೆಪಿ ಎಂಎಲ್ಸಿ ಅರೆಸ್ಟ್, ಬೆಂಗಳೂರಿಗೆ ಶಿಫ್ಟ್. ಸುವರ್ಣಸೌಧದಲ್ಲಿ ಕೊನೆಯ ದಿನ ನಡೆದ ಅಧಿವೇಶನದಲ್ಲಿ ಭಾರೀ ಹೈಡ್ರಾಮವೇ ನಡೆದಿದೆ. ಪರಿಷತ್ನಲ್ಲಿ ಅಂಬೇಡ್ಕರ್ ಸಂಘರ್ಷ ಜೋರಾಗಿತ್ತು. ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧವೇ ನಡೆದು ಹೋಗಿದೆ. ಮೊಟ್ಟ ಮೊದಲ ಬಾರಿಗೆ ಕರುನಾಡ ಇತಿಹಾಸದಲ್ಲೇ ಶಕ್ತಿ ಸೌಧದಲ್ಲಿ ಅಸಹ್ಯ ರಾಜಕೀಯ ಕೋಲಾಹಲ ಎಬ್ಬಿಸಿದೆ. ಹೌದು, ಸದ್ಯ ಹೆಬ್ಬಾಳ್ಕರ್ ನಿಂದನೆ ಆರೋಪದಲ್ಲಿ ಸಿಟಿ ರವಿಯನ್ನ ಹಿರೇಬಾಗೇವಾಡಿ ಪೊಲೀಸರು ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ಹಾಜರುಪಡಿಸಿದ ಬಳಿಕ ಪೊಲೀಸರ ವಿಚಾರಣೆ ಮುಂದುವರಿಯಲಿದೆ. ದೃಶ್ಯ 1. ಪರಿಷತ್ನಲ್ಲಿ ಅಮಿತ್ ಶಾ ಹೇಳಿಕೆಗೆ ಗಲಾಟೆ. ಮೊದಲು ಸಂಸತ್ನಲ್ಲಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ಪರಿಷತ್ನಲ್ಲಿ ಗಲಾಟೆ ಗದ್ದಲವಾಗುತ್ತದೆ. ದೃಶ್ಯ 2. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂದನೆ. ಇದೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಮಧ್ಯೆ ಮಾತಿಗೆ ಮಾತು ಬೆಳೆದು ಸಚಿವೆಯನ್ನ ಸಿಟಿ ರವಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ದೃಶ್ಯ 3. ಸುವರ್ಣಸೌಧಕ್ಕೆ ಒಳನುಗ್ಗಿದ ಪಟಾಲ. ಇನ್ನು ಸಿಟಿ ರವಿ ಹೇಳಿಕೆ ಖಂಡಿಸಿ ಹೆಬ್ಬಾಳ್ಕರ್ ಮತ್ತು ಚನ್ನರಾಜ್ ಹಟ್ಟಿಹೊಳಿ ಬೆಂಬಲಿಗರು ಸುವರ್ಣಸೌಧಕ್ಕೆ ನುಗ್ಗಿದ್ರು. ಸಿಟಿ ರವಿ ಮೇಲೆ ಹಲ್ಲೆಗೆ ಮುಂದಾದರು. ದೃಶ್ಯ 4. ಹೆಬ್ಬಾಳ್ಕರ್ ಆಪ್ತ ಶಂಕರಗೌಡರಿಂದ ದರ್ಪ. ಅತ್ತ ಸುವರ್ಣಸೌಧಕ್ಕೆ ನುಗ್ಗಿದ ಸಚಿವೆ ಆಪ್ತ ಶಂಕರಗೌಡನಿಂದ ಸುವರ್ಣಸೌಧದ ಗೇಟ್ ಒದ್ದು ದರ್ಪ ಮೆರೆದರು. ದೃಶ್ಯ 5. ಸಿಟಿ ರವಿ ವಿರುದ್ಧ ಏಕವಚನದಲ್ಲಿ ನಿಂದನೆ. ಅತ್ತ ಸ್ಪೀಕರ್ ಕಚೇರಿಯಲ್ಲಿ ಸಂಧಾನದ ಬಳಿಕ ಮತ್ತೆ ಶುರುವಾದ ಪರಿಷತ್ ಕಲಾಪ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಗಲಾಟೆ ಗದ್ದಲ ಜೋರಾಯಿತು. ಈ ವೇಳೆ ಸಚಿವೆ ಹೆಬ್ಬಾಳ್ಕರ್ ನಿನಗೆ ತಾಯಿ ಇಲ್ವೇನೋ ಎಂದು ಪ್ರಶ್ನೆ ಮಾಡಿದ್ರು. ದೃಶ್ಯ 6. ಸಿಟಿ ರವಿಗೆ ಪೊಲೀಸ್ ಕೋಟೆ. ಪರಿಷತ್ನಲ್ಲಿ ಗದ್ದಲ ಗಲಾಟೆ ಜೋರಾಗ್ತಿದ್ದಂತೆ ಅನಿರ್ದಿಷ್ಟ ಅವಧಿಯವರೆಗೂ ಕಲಾಪ ಮುಂದೂಡಿದ್ರು. ಈ ವೇಳೆ ಸಿಟಿ ರವಿಯನ್ನ ಪೊಲೀಸರು ಭದ್ರತೆಯಲ್ಲಿ ಹೊರಕರೆದುಕೊಂಡು ಬಂದರು. ದೃಶ್ಯ 7. ಸಿಟಿ ರವಿಯನ್ನ ಬಂಧಿಸಿದ ಪೊಲೀಸರು. ಪೊಲೀಸರ ಭದ್ರತೆಯಿಂದ ಹೊರಬಂದ ಸಿಟಿ ರವಿ ಸುವರ್ಣಸೌಧದ ಮೆಟ್ಟಿನ ಮೇಲೆ ಧರಣಿಗೆ ಕುಳಿತರು. ಈ ವೇಳೆಗಾಗಲೇ ಹಿರೇಬಾಗೇವಾಡಿ ಠಾಣೆಯಲ್ಲಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಅಲ್ಲಿಗೆ ಆಗಮಿಸಿದ ಪೊಲೀಸರು ಸಿಟಿ ರವಿಯನ್ನ ಬಂಧಿಸಿದರು. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಡರ್ಟಿ ಪಾಲಿಟಿಕ್ಸ್ ಜೋರಾಗಿದೆ. ವೈಯಕ್ತಿಕ ನಿಂದನೆಯಿಂದಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನವಾಗಿದ್ದು, ಹಾಗಿದ್ರೆ ನಿನ್ನೆ ಸದನದಲ್ಲಿ ಏನಾಯ್ತು ಗೊತ್ತಾ? ಕಂಪ್ಲೀಟ್ ವರದಿ ಎಲ್ಲಿದೆ ನೋಡಿ. ಪರಿಷತ್ನಲ್ಲಿ ಸಿಟಿ ರವಿಯಿಂದ ಹೆಬ್ಬಾಳ್ಕರ್ ನಿಂದನೆ. ಬಿಜೆಪಿ ಎಂಎಲ್ಸಿ ಅರೆಸ್ಟ್, ಬೆಂಗಳೂರಿಗೆ ಶಿಫ್ಟ್. ಸುವರ್ಣಸೌಧದಲ್ಲಿ ಕೊನೆಯ ದಿನ ನಡೆದ ಅಧಿವೇಶನದಲ್ಲಿ ಭಾರೀ ಹೈಡ್ರಾಮವೇ ನಡೆದಿದೆ. ಪರಿಷತ್ನಲ್ಲಿ ಅಂಬೇಡ್ಕರ್ ಸಂಘರ್ಷ ಜೋರಾಗಿತ್ತು. ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧವೇ ನಡೆದು ಹೋಗಿದೆ. ಮೊಟ್ಟ ಮೊದಲ ಬಾರಿಗೆ ಕರುನಾಡ ಇತಿಹಾಸದಲ್ಲೇ ಶಕ್ತಿ ಸೌಧದಲ್ಲಿ ಅಸಹ್ಯ ರಾಜಕೀಯ ಕೋಲಾಹಲ ಎಬ್ಬಿಸಿದೆ. ಹೌದು,
ಸದ್ಯ ಹೆಬ್ಬಾಳ್ಕರ್ ನಿಂದನೆ ಆರೋಪದಲ್ಲಿ ಸಿಟಿ ರವಿಯನ್ನ ಹಿರೇಬಾಗೇವಾಡಿ ಪೊಲೀಸರು ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ಹಾಜರುಪಡಿಸಿದ ಬಳಿಕ ಪೊಲೀಸರ ವಿಚಾರಣೆ ಮುಂದುವರಿಯಲಿದೆ. ದೃಶ್ಯ 1. ಪರಿಷತ್ನಲ್ಲಿ ಅಮಿತ್ ಶಾ ಹೇಳಿಕೆಗೆ ಗಲಾಟೆ. ಮೊದಲು ಸಂಸತ್ನಲ್ಲಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ಪರಿಷತ್ನಲ್ಲಿ ಗಲಾಟೆ ಗದ್ದಲವಾಗುತ್ತದೆ. ದೃಶ್ಯ 2. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂದನೆ. ಇದೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಮಧ್ಯೆ ಮಾತಿಗೆ ಮಾತು ಬೆಳೆದು ಸಚಿವೆಯನ್ನ ಸಿಟಿ ರವಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ದೃಶ್ಯ 3. ಸುವರ್ಣಸೌಧಕ್ಕೆ ಒಳನುಗ್ಗಿದ ಪಟಾಲಂ. ಇನ್ನು ಸಿಟಿ ರವಿ ಹೇಳಿಕೆ ಖಂಡಿಸಿ ಹೆಬ್ಬಾಳ್ಕರ್ ಮತ್ತು ಚನ್ನರಾಜ್ ಹಟ್ಟಿಹೊಳಿ ಬೆಂಬಲಿಗರು ಸುವರ್ಣಸೌಧಕ್ಕೆ ನುಗ್ಗಿದ್ರು. ಸಿಟಿ ರವಿ ಮೇಲೆ ಹಲ್ಲೆಗೆ ಮುಂದಾದರು. ದೃಶ್ಯ 4. ಹೆಬ್ಬಾಳ್ಕರ್ ಆಪ್ತ ಶಂಕರಗೌಡರಿಂದ ದರ್ಪ. ಅತ್ತ ಸುವರ್ಣಸೌಧಕ್ಕೆ ನುಗ್ಗಿದ ಸಚಿವೆ ಆಪ್ತ ಶಂಕರಗೌಡರಿಂದ ಸುವರ್ಣಸೌಧದ ಗೇಟ್ ಒಂದು ದರ್ಪ ಮೆರೆದರು. ದೃಶ್ಯ 5. ಸಿಟಿ ರವಿ ವಿರುದ್ಧ ಏಕವಚನದಲ್ಲಿ ನಿಂದನೆ. ಅತ್ತ ಸ್ಪೀಕರ್ ಕಚೇರಿಯಲ್ಲಿ ಸಂಧಾನದ ಬಳಿಕ ಮತ್ತೆ ಶುರುವಾದ ಪರಿಷತ್ ಕಲಾಪ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಗಲಾಟೆ ಗದ್ದಲ ಜೋರಾಯಿತು. ಈ ವೇಳೆ ಸಚಿವೆ ಹೆಬ್ಬಾಳ್ಕರ್ ನಿನಗೆ ತಾಯಿ ಇಲ್ವೇನೋ ಎಂದು ಪ್ರಶ್ನೆ ಮಾಡಿದ್ರು. ದೃಶ್ಯ 6. ಸಿಟಿ ರವಿಗೆ ಪೊಲೀಸ್ ಕೋಟೆ. ಪರಿಷತ್ನಲ್ಲಿ ಗದ್ದಲ ಗಲಾಟೆ ಜೋರಾಗ್ತಿದ್ದಂತೆ ಅನಿರ್ದಿಷ್ಟ ಅವಧಿಯವರೆಗೂ ಕಲಾಪ ಮುಂದೂಡಿದ್ರು. ಈ ವೇಳೆ ಸಿಟಿ ರವಿಯನ್ನ ಪೊಲೀಸರು ಭದ್ರತೆಯಲ್ಲಿ ಹೊರಕರೆದುಕೊಂಡು ಬಂದರು. ದೃಶ್ಯ 7. ಸಿಟಿ ರವಿಯನ್ನ ಬಂಧಿಸಿದ ಪೊಲೀಸರು. ಪೊಲೀಸರ ಭದ್ರತೆಯಿಂದ ಹೊರಬಂದ ಸಿಟಿ ರವಿ ಸುವರ್ಣಸೌಧದ ಮೆಟ್ಟಿಲ ಮೇಲೆ ಧರಣಿಗೆ ಕುಳಿತರು. ಈ ವೇಳೆಗಾಗಲೇ ಹಿರೇಬಾಗೇವಾಡಿ ಠಾಣೆಯಲ್ಲಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಅಲ್ಲಿಗೆ ಆಗಮಿಸಿದ ಪೊಲೀಸರು ಸಿಟಿ ರವಿಯನ್ನ ಬಂಧಿಸಿದರು. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.